ಗುರುಗಳೇ, ವಿದ್ಯಾರ್ಥಿಗಳು ಪಂಚೇಂದ್ರಿಯಗಳನ್ನು ಏಕೆ ತಿಳಿಯಬೇಕು? ಉತ್ತಮ ಪ್ರಶ್ನೆ. ಎಲ್ಲರೂ ಪಂಚೇಂದ್ರಿಯಗಳನ್ನು ಅನುಸರಿಸಿಯೇ ತಾನೇ ಎಲ್ಲ ಕರ್ಮಗಳನ್ನು ಮಾಡುತ್ತೀರಿ. ಹಾಗಾಗಿ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿಯುವುದು ತುಂಬ ಅವಶ್ಯಕತೆ ಇದೆ. ಶಿಕ್ಷಣದಲ್ಲಿ ಇದರ ಅಗತ್ಯವಿದೆ. ಶಬ್ದ, ಸ್ಪರ್ಶ, ರೂಪ, ರುಚಿ ಮತ್ತು ಗಂಧ. ಶಬ್ದಕ್ಕೆ ಸ್ಪರ್ಶ ಸೇರಿದರೆ ವಾಯು ಸೃಷ್ಟಿಯಾಗುತ್ತದೆ. ರೂಪದೊಂದಿಗೆ ರುಚಿ ಸೇರಿದರೆ ಗಂಧ ಸೃಷ್ಟಿಯಾಗುತ್ತದೆ. ಹೀಗೆ ರೂಪದೊಂದಿಗೆ ವಾಯು ಸ್ಪರ್ಶ ಸೇರಿದಾಗ ಶಬ್ದ ಸೃಷ್ಟಿಯಾಗುತ್ತದೆ. ಶಬ್ದ, ಸ್ಪರ್ಶ, ರೂಪ ಜಲದೊಂದಿಗೆ ಸೇರಿದರೆ ರುಚಿ ಸೃಷ್ಟಿಯಾಗುತ್ತದೆ. ಬೆಳಕಿನೊಂದಿಗೆ ವಾಯು ಸೇರಿದಾಗ ರೂಪ ಸೃಷ್ಟಿಯಾಗುತ್ತದೆ. ರುಚಿಯು ಶಬ್ದ, ಸ್ಪರ್ಶ, ರೂಪದೊಂದಿಗೆ ಸೇರಿದರೆ ಜಲ ಸೃಷ್ಟಿಯಾಗುತ್ತದೆ. ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳು ಹೀಗೆ ಕೆಲಸ ಮಾಡುತ್ತವೆ. ವಿದ್ಯಾರ್ಥಿಗಳಿಗೆ ಇದರಲ್ಲಿ ಯಾವುದರಿಂದ ಯಾವುದು ಸೃಷ್ಟಿಯಾಗುತ್ತದೆ ಎಂಬ ಜ್ಞಾನವನ್ನು ತಿಳಿದರೆ ತಮ್ಮ ಎಷ್ಟೋ ಪರೀಕ್ಷೆಗಳನ್ನು ತಿಳಿಯಲು ಅಥವಾ ಅರ್ಥ ಮಾಡಿಕೊಳ್ಳಲು, ಕಲಿಯಲು ಸುಲಭವಾಗುತ್ತದೆ. ಜೀವನಕ್ಕೂ ಸಹ ಅವರಿಗೆ ಇಡೀ ಪ್ರಕೃತಿಯೇ ಹೊಸದಾಗಿ ಕಾಣಲಾರಂಭಿಸುತ್ತದೆ. ಗುರುಗಳೇ, ಜನನ ಮರಣದ ರಹಸ್ಯವೇನು? ಉತ್ತಮ ಪ್ರಶ್ನೆ. ಹುಟ್ಟು ಸಾವು ಒಂದಕ್ಕೊಂದು ಜೊತೆಯಾಗಿರುವ ಹಾಗಾಗಿ ಹುಟ್ಟು ಮುಗಿದೊಡನೆ ಸಾವಿನಲ್ಲಿ ಸ್ವರ್ಗ ಸಿಗುವುದು ಎಂದು ಹೇಳುತ್ತಾರೆ. ಹುಟ್ಟು ನರಕ, ಅದನ್ನು ಅನುಭವಿಸಿದರೆ ಸ್ವರ್ಗ ಸಿಗಲಾರದು. ಅದಕ್ಕೆ ಹೇಳುತ್ತಾರೆ ಸತ್ತ ಮೇಲೆ ಸ್ವರ್ಗ ಸಿಗುತ್ತದೆ ಎಂದು. ಇದು ವಿದ್ಯಾರ್ಥಿಗಳು ತಿಳಿಯಲೇಬೇಕಾದ ಒಂದು ವಿಷಯ. ಲೈಫ್ ಸೈಕಲ್, ಜೀವನ ಚಕ್ರ ಅನ್ನು ತಿಳಿದಾಗ ಮಾತ್ರ ಯಾವುದೇ ವಿದ್ಯಾರ್ಥಿ ತನ್ನಲ್ಲಿ ಅಹಂಕಾರವನ್ನು ಮೈಗೂಡಿಸಿಕೊಳ್ಳದೆ ವಿದ್ಯೆಯನ್ನು ಸುಲಭವಾಗಿ ಕಲಿಯಬಲ್ಲ. ಇಲ್ಲದಿದ್ದರೆ ಸಾವೆಂದರೇನು, ಹುಟ್ಟು ಎಂದರೆ ಏನು, ನರಕ ಎಂದರೇನು, ಸ್ವರ್ಗ ಎಂದರೆ ಏನು ಎಂದು ತಿಳಿಯದೆ ಆತ ಗೊಂದಲದಲ್ಲಿ ಇಡೀ ಜೀವನವನ್ನು ನಾಶ ಮಾಡಿಕೊಳ್ಳುತ್ತಾನೆ. ಹಾಗಾಗಿ ಪ್ರತಿ ವಿದ್ಯಾರ್ಥಿಗೆ ಇದನ್ನು ತಿಳಿಯುವ ಅಗತ್ಯವಿದೆ. ಯಾವುದೇ ವಿದ್ಯಾರ್ಥಿ ಇದನ್ನು ಅರಿತಾಗ ಮಾತ್ರ ಮುಂದಿನ ಮೂಲ ಪ್ರಶ್ನೆಗಳಿಗೆ ಅವನಲ್ಲಿರುವ ಅರಿವನ್ನು ಹಂಚಲು ಅಥವಾ ಪ್ರಸರಿಸಲು ಹೋಗುತ್ತಾನೆ. ಇಲ್ಲದಿದ್ದರೆ ಪ್ರಶ್ನೆಯಲ್ಲಿಯೇ ಸಾವನ್ನಪ್ಪುತ್ತಾನೆ.